ಹಲೋ ಎವ್ರಿವನ್, RRB ಗ್ರೂಪ್ ಡಿ ಆರ್ ಟಾಪಿಕ್ಸ್ ಡೇ 3ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು ಏಜಸ್ ಮತ್ತು ಆಲ್ಜಿಬ್ರಾನ ಪದೇ ಪದೇ ಕೇಳ್ತಾ ಇರ್ತಾರಲ್ವಾ ಆ ಒಂದು ಟೈಪ್ಸ್ ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಿದ್ರೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಒಂದು ವೇಳೆ ಈ ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಅಲ್ಲಿ ನಿಮಗೆ PDF ಸಿಗುತ್ತೆ. ಓಕೆನಾ? ಸೊ ಮೊದಲನೇ ಪ್ರಶ್ನೆ, ಮೊದಲು ಏಜಸ್ ಅದಾದ್ಮೇಲೆ ಆಲ್ಜಿಬ್ರಾ ನೋಡೋಣ. ಓಕೆನಾ? ಸೊ ಮೊದಲನೇ ಪ್ರಶ್ನೆ, ಎ ಬ್ರದರ್ ಈಸ್ 2 years younger than his sister and together their ages sum to 26 years. How old is the sister ಅಂತ ಕೇಳಿದ್ದಾರೆ. ಒಬ್ಬ ಸಹೋದರನು ತನ್ನ ಸಹೋದರಿಗಿಂತ 2 ವರ್ಷ ಚಿಕ್ಕವನಾಗಿದ್ದಾನೆ ಅಲ್ವಾ? ಇಬ್ರು ಇದ್ದಾರೆ, ಅವ್ರ ಸಿಸ್ಟರ್ಗಿಂತ ಬ್ರದರ್ ಏನು 2 ವರ್ಷ ಚಿಕ್ಕವನು, ಮತ್ತು ಅವರಿಬ್ಬರ ಒಟ್ಟು ವಯಸ್ಸು 26 ವರ್ಷಗಳು. ಹಾಗಾದ್ರೆ ಸಹೋದರಿಯ ವಯಸ್ಸು ಎಷ್ಟು ಅಂತ ಕೇಳಿದ್ರೆ, ಸೊ ಸಿಂಪಲ್ ಇದೆ. ಸೊ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಕ್ಲಿಯರ್? ಇಲ್ಲಿ ನೋಡಿ, ಇಬ್ರು ಇದ್ದಾರೆ, ಒಬ್ರು ಸಿಸ್ಟರ್ ಎಕ್ಸ್ ಅನ್ಕೊಳ್ಳಿ, ಬ್ರದರ್ ಏನು X-2 ಆರ್ ಬ್ರದರ್ ಎಕ್ಸು ಸಿಸ್ಟರ್ X+2 ಹೆಂಗ್ ಬೇಕಾದ್ರೂ ಮಾಡಿ ಅಲ್ವಾ? ಸೊ ಇಸ್ ಎಷ್ಟಂತೆ 26. ಓಕೆನಾ? ಸೊ 2x ಎಷ್ಟಾಯ್ತು? ಸೊ 2 ಆ ಕಡೆ ಹೋದ್ರೆ 26 ಅಲ್ಲಿ ಹೋದ್ರೆ 24 ಆಯ್ತು. ಸೊ x ಏನಾಯ್ತು? 12 ಆಯ್ತು. ಕ್ಲಿಯರ್? ನಮ್ಗೆ ಏನ್ ಬೇಕು? ಸಿಸ್ಟರ್ದು ಬೇಕು. ಇದು ಬ್ರದರ್ದು, ಇದು ಸಿಸ್ಟರ್ದು. ಸೊ ಸಿಸ್ಟರ್ದು +2 ಮಾಡಿದ್ರೆ ಎಷ್ಟಾಯ್ತು? x 14 ಆಯ್ತು. ಬೇಸಿಕ್ ಈ ತರ ಮಾಡೋದು. ಆರ್ ಸರ್ ಡೈರೆಕ್ಟ್ ಆಗಿ ನಮ್ಗೆ ಶಾರ್ಟ್ ಕಟ್ ಬೇಕಂದ್ರೆ ಹಂಗೂ ಮಾಡ್ಬೋದು. 26 ಇದೆ ಅಲ್ವಾ? ಒಂದ್ ವೇಳೆ ನಾನು ಇದರಲ್ಲಿ 2 ತೆಗೆದ್ಬಿಟ್ಟಿದ್ದೀನಿ ಅನ್ಕೊಳ್ಳಿ, ಆಗೇನಾಗುತ್ತೆ, ಇಬ್ರಿಗೂ ಈಕ್ವಲ್ ಏಜ್ ಆಗ್ಬಿಡಿರುತ್ತೆ ಅಲ್ವಾ? ಸೊ ಬ್ರದರ್ದು 12 ಆಯ್ತು, ಸಿಸ್ಟರ್ದು 12 ಆಯ್ತು. ಈಗ ಯಾರು ಜಾಸ್ತಿ ಇದ್ದಾರೆ? 2 ವರ್ಷ ಸಿಸ್ಟರ್. ಸೊ ಆ ಸಿಸ್ಟರ್ಗೆ 2 ವರ್ಷ ಕೊಟ್ಬಿಟ್ರೆ ಮುಗೀತು. 12 + 2 ಎಷ್ಟಾಯ್ತು? 14 ವರ್ಷಗಳು. ಸೊ ಬೇಸಿಕ್ ಕ್ವಶನ್ಸ್ ಹಿಂಗ್ ಬೇಕಾದ್ರೂ ಮಾಡ್ತೀರಾ, ಹಿಂಗ್ ಬೇಕಾದ್ರೂ ಮಾಡಿ ತೊಂದ್ರೆ. ಕ್ಲಿಯರ್? ಸೊ 2x -2 ಇರೋದು ಆ ಕಡೆ ಹೋದ್ರೆ +2 ಆಗುತ್ತೆ, 28 ಆಗುತ್ತೆ. ಸೊ x ಏನಾಗುತ್ತೆ? 14 ಆಯ್ತು. ಹೆಂಗೋ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಇದು ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಎ ಬ್ರದರ್ ಈಸ್ 6 years older than his sister. The sum of their present ages is 38 years. What will be the ಏಜ್ ಆಫ್ ದ ಸಿಸ್ಟರ್ ಆಫ್ಟರ್ 15 years ಫ್ರಮ್ ನೌ ಅಂತ ಕೇಳಿದ್ದಾರೆ. ಒಬ್ಬ ಸಹೋದರನು ತನ್ನ ಸಹೋದರಿಗಿಂತ 6 ವರ್ಷ ದೊಡ್ಡವನಾಗಿದ್ದಾನೆ. ಇವನು ಬ್ರದರು, ಇವನು ಸಿಸ್ಟರು. ಸಿಸ್ಟರ್ ಎಕ್ಸ್ ಅಂದ್ರೆ ಇವನು 6 ವರ್ಷ ದೊಡ್ಡವನು, ಅಂದ್ರೆ x+6 ಆರ್. ಬ್ರದರ್ ಎಕ್ಸ್ ಅಂದ್ರೆ ಸಿಸ್ಟರ್ ಬ್ರದರ್ಗಿಂತ 6 ವರ್ಷ ಚಿಕ್ಕವಳು. ಹೆಂಗ್ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಕಾನ್ಸೆಪ್ಟ್ ಗೊತ್ತಿರಬೇಕು. ಲಾಸ್ಟ್ಗೆ ನಿಮ್ಮನ್ನು ನಿಲ್ಲಿಸೋದು ಕಾನ್ಸೆಪ್ಟೇ ಕಿಂಗು. ಶಾರ್ಟ್ಕಟ್ಸ್ ಕಿಂಗ್ ಅಲ್ಲ, ಕಾನ್ಸೆಪ್ಟೇ ಕಿಂಗು, ತಿಳ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಏನ್ ಕೇಳಿದರೆ, ಅವರ ಪ್ರಸ್ತುತ ವಯಸ್ಸಿನ ಮೊತ್ತ ಅಂದ್ರೆ ಇವರ ಪ್ರಸ್ತುತಿನ ವಯಸ್ಸಿನ ಮೊತ್ತ ಎಷ್ಟು? 38. ಹಿಂಗ್ ಬೇಕಾದ್ರೂ ಮಾಡ್ತೀರಾ, ಹಿಂಗ್ ಬೇಕಾದ್ರೂ ಮಾಡಿ. ಎಷ್ಟು? 38. ಎರಡನ್ನೂ ಮಾಡಿ ತೋರಿಸ್ತೀನಿ, ಶಾರ್ಟ್ಕಟ್ನು ಮಾಡಿ ತೋರಿಸ್ತೀನಿ. ಓಕೆನಾ? ಇಂದಿನಿಂದ 15 ವರ್ಷಗಳ ನಂತರ ಸಹೋದರಿಯ ವಯಸ್ಸು ಎಷ್ಟು ವರ್ಷಗಳಾಗಿರುತ್ತದೆ ಅಂತ ಕೇಳಿದರೆ. ಸೊ ಓಕೆ, ಸೊ ಎಷ್ಟಾಯ್ತಪ್ಪ? ಇದು ನೋಡೋಣ ಫಸ್ಟ್. 2x x+x 2x ಆಗುತ್ತೆ, 38. 6 ಇರೋದು ಆ ಕಡೆ ಹೋದ್ರೆ -6 ಆಗುತ್ತೆ. 38 ಅಲ್ಲಿ 6 ಹೋದ್ರೆ 32 ಆಯ್ತು. ಸೊ x 16 ಆಯ್ತು. ಸಿಸ್ಟರ್ದು ಎಷ್ಟಾಯ್ತು? 16 ಆಯ್ತು. ಬಟ್ ಅವ್ರು ಕೇಳಿರೋದೇನು? 15 ವರ್ಷಗಳ ನಂತರ. ಈಗ 15 ವರ್ಷಗಳ ನಂತರ ಎಷ್ಟಾಗುತ್ತೆ? 16 + 15 ಎಷ್ಟಾಯ್ತು? 31 ವರ್ಷಗಳಾಗುತ್ತೆ ಸಿಸ್ಟರ್ದು. ನೀವು ಹಂಗ್ ಬೇಕಾದ್ರೂ ಮಾಡಿ, ಆರ್ ಹಿಂಗ್ ಮಾಡ್ತೀರಾ, ಹಿಂಗ್ ಬೇಕಾದ್ರೂ ಮಾಡಿ, ತೊಂದರೆ ಇಲ್ಲ. x+x 2x ಆಯ್ತು = 38 -6 ಇರೋದು ಆ ಕಡೆ ಹೋದ್ರೆ +6 ಆಗುತ್ತೆ. 38 + 6 ಎಷ್ಟಾಯ್ತು? 44 ಆಯ್ತು. ಸೊ x ಎಷ್ಟಾಯ್ತು? 22 ಆಯ್ತು ಅಲ್ವಾ? ರೈಟ್. ಸೊ x 22 ಅಂದ್ರೆ ಬ್ರದರ್ದು ಎಕ್ಸ್ ಅಂತ ತಗೊಂಡಿದ್ದೀವಿ ನಾವು ಎರಡನೇ ಇಕ್ವೇಶನ್ ಅಲ್ಲಿ. ಇವಂದು 22 ಅಂದ್ರೆ ಸೊ ಅಲ್ವಾ? ಇವ್ರದ್ದು -6 ಅಂದ್ರೆ ಎಷ್ಟಾಯ್ತು? ಸಿಸ್ಟರ್ದು 16 ಆಯ್ತು ಅಲ್ವೇನಪ್ಪ? 22ರಲ್ಲಿ 16 ಅಂದ್ರೆ
ಬ್ರದರ್ಗಿಂತ ಸಿಸ್ಟರ್ 6 ವರ್ಷ ಚಿಕ್ಕವರು. ಕ್ಲಿಯರ್? ಓಕೆನಾ? 16 ಆಯ್ತು. 15 ವರ್ಷಗಳ ನಂತರ ಕೊಟ್ಟಿದ್ದಾರೆ. ಸೊ 15 ಆಡ್ ಮಾಡಿದ್ರೆ 31 ಬಂತ. ಹಿಂಗ್ ಬೇಕಾದ್ರೆ ಮಾಡ್ಬೋದು. ಆರ್. ಈಗ ಬರೋಣ ಡೈರೆಕ್ಟ್ ಶಾರ್ಟ್ಕಟ್. ಏನ್ ಮಾಡೋಣ? ಈಗ ಬರೋಣ ಡೈರೆಕ್ಟ್ ಶಾರ್ಟ್ಕಟ್. ಓಕೆನಾ? ಓಕೆ ಸರ್. 38 ಈ ಬ್ರದರ್ ಏನಿದ್ದಾರೆ 6 ವರ್ಷಗಳ ದೊಡ್ಡವರು. ಆ 6 ವರ್ಷಗಳನ್ನ ನಾವು ಏನ್ ಮಾಡೋಣ? ಮೈನಸ್ ಮಾಡಿಬಿಟ್ರೆ ಇಬ್ರಿಗೇನು ಸಮಾಂತರ ಈಕ್ವಲ್ ಇರ್ತಾರೆ. ಇಬ್ರಿಗೂ 32 ಅಂದ್ರೆ ಒಬ್ರಿಗೆ ಎಷ್ಟು? 16 16. ಸಿಸ್ಟರ್ದು 16, ಬ್ರದರ್ದು 16 ಪ್ಲಸ್ ಅವನು 6 ವರ್ಷ ದೊಡ್ಡವನು. ಸೊ ಹಾಗಾಗಿ ಒಂದು ಎಷ್ಟಾಗುತ್ತೆ? 22 ಆಗುತ್ತೆ. ಸಿಸ್ಟರ್ದು 16 ಆಯ್ತು. ಅವ್ರು ಕೇಳಿರೋದೇನೋ 15 ವರ್ಷಗಳ ನಂತರ ಅಂದ್ರೆ 31. ಸೊ ಬೇಸಿಕ್ ಕ್ವಶನ್ಸ್ ಇವೆಲ್ಲ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪೆನ್ನು ಬೇಕಾಗಲ್ಲ, ಪೇಪರ್ ಬೇಕಾಗಲ್ಲ. ಈಗ ನಿಮ್ಗೆ ಸ್ಪೀಡಾಗಿ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಬ್ರದರ್ 2 ವರ್ಷಗಳು ಚಿಕ್ಕವನು ಸಿಸ್ಟರ್ಗಿಂತ. ಸೊ ಅವ್ರಿಬ್ಬರದು ಮೊತ್ತ ಎಷ್ಟು? 26. ಸೊ 26 2 ಹೋದ್ರೆ 12 12. ಸಿಸ್ಟರ್ ಕೇಳಿದ್ರೆ +2 14. ನೆಕ್ಸ್ಟ್ ಅದೇ ತರ ಬ್ರದರ್ 6 ವರ್ಷ ದೊಡ್ಡವನು. ಈಗ ಪ್ರೆಸೆಂಟ್ ಎಷ್ಟು? 38. ಆ 6 ವರ್ಷ ನಾನು ತೆಗೆದ್ಬಿಟ್ರೆ ಎಷ್ಟಾಯ್ತು? 32 ಆಯ್ತು. ಸೊ ಸಿಸ್ಟರ್ದು 16 ಆಯ್ತು, ಬ್ರದರ್ದು 16 ಆಯ್ತು. ಅವ್ರು ಏನ್ ಕೇಳಿದರೆ? ಸಿಸ್ಟರ್ದು 15 ವರ್ಷಗಳ ನಂತರ. ಸೊ 16 + 15 ಎಷ್ಟಾಯ್ತು? 31 ಆಯ್ತು. ಪೆನ್ನು ಪೇಪರ್ ಬೇಕಾಗಿಲ್ಲ. ಕ್ಲಿಯರಾ? ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ನೋಡಿ, 8 years ago the ratio of Aman's age to Riya's age was 4:3. 8 years from now the ratio of their ages will be 5:4. What is Aman's present age ಅಂತ ಕೇಳಿದ್ರು. ಓಕೆನಾ? 8 ವರ್ಷಗಳ ಹಿಂದೆ ಅಂದ್ರೆ ಈಗಲ್ಲ, 8 ವರ್ಷಗಳ ಹಿಂದೆ. ಇದು ಪ್ರೆಸೆಂಟ್ ಅನ್ಕೊಳ್ಳಿ. 8 ವರ್ಷಗಳ ಹಿಂದೆ ಅಮನ್ ಮತ್ತೆ ಯಾರು? ರಿಯಾ. ಅಮನ್ನ ವಯಸ್ಸು ಮತ್ತು ರಿಯಾ ಅವರ ವಯಸ್ಸಿನ ಅನುಪಾತವು 4:3 ಇದೆ. ಇವಾಗ 8 ವರ್ಷಗಳ ಹಿಂದೆ, ಈಗಿಂದಲ್ಲ. ಓಕೆ. ನೆಕ್ಸ್ಟ್ ನೋಡಿ, ಇಂದಿನಿಂದ 8 ವರ್ಷಗಳ ನಂತರ ಅಂದ್ರೆ ಈಗಲಿಂದ 8 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಯಾವ ತರ ಇದೆ? 5:4 ಇದೆ. ಹಾಗಾದ್ರೆ ಅಮನ್ನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ? ಸೊ ಸಿಂಪಲ್ ಬೇಸಿಕ್ ಕ್ವಶನ್. ಡಿಫ್ರೆನ್ಸ್ ನ ನಾವು ಈಕ್ವಲ್ ಮಾಡ್ಕೋಬೇಕು ಇವತ್ತಿದ್ರು ಸಮೇತ. ಇಲ್ಲಿ ಈಕ್ವಲ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ಡಿಫ್ರೆನ್ಸ್ ಐತೆ, ಇಲ್ಲಿ ಒಂದು ಡಿಫ್ರೆನ್ಸ್ ಐತೆ. ಕ್ಲಿಯರಾ? ಸೊ 8 8 ಎಷ್ಟಾಯ್ತು? 16 ಆಯ್ತು ಅಲ್ವಾ? ಸೊ ಪಾಸ್ಟ್ ಇಂದ ಪ್ರೆಸೆಂಟ್ಗೆ 8 ವರ್ಷ, ಪ್ರೆಸೆಂಟ್ ಇಂದ 8 ವರ್ಷಗಳ ನಂತರಕ್ಕೆ 8 ವರ್ಷ. ಟೋಟಲ್ ಎಷ್ಟು ವರ್ಷ ಆಯ್ತು? 16 ವರ್ಷ ಆಯ್ತು. ಸೊ 1ನ ವ್ಯಾಲ್ಯೂ 16 ಆಯ್ತು. ಸೊ 4ನ ವ್ಯಾಲ್ಯೂ ಎಷ್ಟಾಯ್ತಪ್ಪ? 64 ಆಯ್ತು. ಕ್ಲಿಯರಾ? 64. ಬಟ್ ಅವ್ರು ಕೇಳಿರೋದೇನು? ಪ್ರೆಸೆಂಟೇಜ್. ಇದೇನಿದು? 8 ವರ್ಷಗಳ ಹಿಂದೆದು. ಹಾಗಾದ್ರೆ ಪ್ರೆಸೆಂಟೇಜ್ ಬೇಕಂದ್ರೆ, ಪ್ರಸ್ತುತ ವಯಸ್ಸು ಬೇಕಂದ್ರೆ 8 ವರ್ಷ ಏನ್ ಮಾಡ್ಬೇಕು? ಆಡ್ ಮಾಡಬೇಕು. ಬೇಸಿಕ್ ಕ್ವಶನ್. ಅರ್ಥ ಆಯ್ತಾ? ಕ್ಲಿಯರ್? ಓಕೆನಾ? ಇದೇನಿದು? ಇದು ಪಾಸ್ಟ್ದು, ಇದು ಫ್ಯೂಚರ್ದು. ನಮ್ಗೆ ಬೇಕು ಪ್ರೆಸೆಂಟ್ದು ಅಲ್ವೇನಪ್ಪ? ಕ್ಲಿಯರ್? ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ. ಸರ್ ಒಂದ್ ವೇಳೆ ನಾವು ಹಂಗೆ ಯಾಕೆ ಮಾಡಬೇಕು? ನಾವು ಫ್ಯೂಚರ್ ಫೈಂಡ್ ಔಟ್ ಮಾಡಿ 8 ವರ್ಷ ಮೈನಸ್ ಮಾಡ್ತೀವಿ. ಮಾಡಪ್ಪ, ಯಾರು ಬೇಡ ಅಂದ್ರು. ಈಗ ನೋಡಿ 16 ಅಲ್ವಾ? 16 × 5 ಎಷ್ಟಪ್ಪ? 80 ಆಯ್ತು. ಇದು 8 ವರ್ಷಗಳು ಆದ್ಮೇಲೆ. ಸೊ ಆ 8 ವರ್ಷ ಮೈನಸ್ ಮಾಡು. ಎಷ್ಟು ಬಂತು? 8 ವರ್ಷ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 72 ಬಂತು. ನಾವೇನಾದ್ರೂ ಬೇಡ ಅಂದ್ವಾ? ಇಲ್ವಲ್ಲ. ಬೇಕಾದ್ರೂ ಮಾಡ್ಬೋದು. ರೈಟ್? ಓಕೆನಾ? ಕ್ಲಿಯರ್ ಸರ್. ನೆಕ್ಸ್ಟ್ ನೋಡಿ, 5 years ago Meera was 3 times as old as her niece Kavya. 7 years from now Meera will be twice as old as Kavya. What is Meera's current age ಅಂತ ಕೇಳಿದ್ದಾರೆ. 5 ವರ್ಷಗಳ ಹಿಂದೆ, ಈಗಿಂದಲ್ಲ ಇದು. 5 ವರ್ಷಗಳ ಹಿಂದೆ. ಇದು ಪ್ರೆಸೆಂಟ್, ಇದೆಲ್ಲ ಪಾಸ್ಟ್. ಇದು 5 ವರ್ಷಗಳ ಹಿಂದೆ. ಏನಂತೆ? ಮೀರಾ ತನ್ನ ಸೋದರ ಸೊಸೆ ಕಾವ್ಯಳ ವಯಸ್ಸಿನ 3 ಪಟ್ಟಿದ್ದಾರೆ. ಎಷ್ಟಂತೆ? ಎಷ್ಟು ಪಟ್ಟಪ್ಪ? ಮೀರಾ ಕಾವ್ಯ 3 ಪಟ್ಟಂತೆ. ಓಕೆ ಸರ್. 5 ವರ್ಷಗಳ ಹಿಂದೆ. ಓಕೆ ಸರ್. ನೆಕ್ಸ್ಟ್ ನೋಡಿ, ಇಂದಿನಿಂದ 7 ವರ್ಷಗಳ ನಂತರ, ಈಗಲಿಂದ 7 ವರ್ಷಗಳ ನಂತರ ಮೀರಾಳ ವಯಸ್ಸು ಕಾವ್ಯಳ ವಯಸ್ಸಿನ 2 ಪಟ್ಟಿದೆ. ಎಷ್ಟು ಪಟ್ಟಿದೆ? 2 ಪಟ್ಟಿದೆ. ಇವ್ರು 2 ಅಂದ್ರೆ ಇವ್ರದ್ದು ಎಷ್ಟು ಪಟ್ಟು? 1 ಆಯ್ತು. ಬೇರಾ? ಹಾಗಾದ್ರೆ ಮೀರಾಳ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಮೀರಾ ಅವ್ರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್? ಇದು ನೋಡಿ, ಇದು 5 ವರ್ಷಗಳ ಹಿಂದೆ. ನಿಮ್ಗೆ ನಾನು ಒಂದು ಈಸಿಯಾಗಿ ಹೇಳ್ಬೋದು. ನಾನು ಡೈರೆಕ್ಟ್ ಆಗಿ ಎಕ್ಸಾಮಲ್ಲಿ ನಾನು ಯಾವ ತರ ಮಾಡ್ತೀನಿ ಅನ್ನೋದು ನಿಮ್ಗೆ ತಿಳಿಸ್ತೀನಿ. 3 ಟೇಬಲ್ಲು ಪ್ಲಸ್ ಇದು 5 ವರ್ಷಗಳ ಹಿಂದೆ. ಸೊ +6. 3 ಟೇಬಲ್ +6 ಆನ್ಸರ್ ಆಗಿರಬೇಕು. ಕರೆಕ್ಟಾ? ಸೊ ನಾನು -6 ಮಾಡಿದ್ರೆ 3 ಟೇಬಲ್ ಆಗಿರಬೇಕು ಅಲ್ವೇನಪ್ಪ? ಕ್ಲಿಯರ್? ಸೊ ಎಷ್ಟಾಯ್ತು ಇದು? 39 ಆಯಿತು, 36 ಆಯಿತು,
33 ಆಯಿತು. ಹಾಂ, ಇನ್ನು ಇಷ್ಟು ಆಪ್ಷನ್ ಉಳಿತು. ಇಷ್ಟು ಆಪ್ಷನ್ ಉಳಿತು. ಕರೆಕ್ಟಾ? ಇಲ್ಲಿ ನೋಡಿ ಎಷ್ಟು ವರ್ಷ, 7 ಇಯರ್ಸ್. ನಾವು ಒಂದು ವೇಳೆ ಇದಕ್ಕೆ 7 ವರ್ಷ ಆ್ಯಡ್ ಮಾಡಿದ್ರೆ ಅದು 2ರಿಂದ ಭಾಗ ಆಗಬೇಕು. ಈ ಥರ ನಾವು ಮಾಡ್ತೀವಿ. ಸೊ ಇದು ಈಸಿ ಕ್ವಶನ್ ಆಗಿರೋದ್ರಿಂದ ನಾವು ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೋಡಿ, ನೀವೇ ಅಲ್ಲ ನಾನು ಅಷ್ಟೇ, ಒಂದು ವೇಳೆ 2 ಆಪ್ಷನ್ ಇದ್ರೆ ಡೈರೆಕ್ಟಾಗಿ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಕ್ಲಿಯರ್? ಸೊ 2 ಆಪ್ಷನ್ 3 ಟೇಬಲ್ಲು 2 ಬಂತು ಅನ್ಕೊಳ್ಳಿ, ಬೇರೆ ಆಪ್ಷನ್ ಇಲ್ಲ, ಮಾಡಲೇಬೇಕು. ಈಗ ನಾವೇನು ಮಾಡೋಣ ಮತ್ತೆ? ಡೈರೆಕ್ಟ್ ಆಗಿನೇ ಮಾಡೋಣ. ಓಕೆನಾ? ಸೊ ಇಲ್ಲಿ ಡಿಫ್ರೆನ್ಸ್ ಈಕ್ವಲ್ ಇದೆಯಾ? ಇಲ್ಲ. ನಾವೇನು ಮಾಡಬೇಕು? ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಸೊ ಇದ್ರ ಡಿಫ್ರೆನ್ಸ್ನ ಇಲ್ಲಿ ಮಲ್ಟಿಪಲ್ ಮಾಡಬೇಕು ಅಲ್ವೇನಪ್ಪ? ಸೊ ಇಲ್ಲಿ ಡಿಫ್ರೆನ್ಸ್ನ ಇಲ್ಲಿ ಮಲ್ಟಿಪಲ್ ಮಾಡಬೇಕು ಸರ್. ಮತ್ತೆ ಮಾಡಿ ಅಲ್ವಾ? ಸೊ ಎಷ್ಟಾಯ್ತು? 3 ಇಂಟು 1 ಕಾಣಿಸುತ್ತೆ ಅನ್ಸುತ್ತಲ್ವಾ? 3 ಆಯಿತು. 1 ಇಂಟು 1 ಒಂದೇ ಆಯಿತು. ಇಲ್ಲಿ 2 ಇಂಟು 2 ಎಷ್ಟಾಯಿತು? 4 ಆಯಿತು. 2 ಇಂಟು 1 ಎಷ್ಟಾಯಿತು? 2 ಆಯಿತು. ಈಗ ಡಿಫ್ರೆನ್ಸ್ ಸೇಮ್ ಇದೆಯಾ? ಎಸ್ ಸರ್, ಡಿಫ್ರೆನ್ಸ್ 1 1 ಸೇಮ್ ಇದೆ. ಹಾಗಾದರೆ 1ನ ವ್ಯಾಲ್ಯೂ ಎಷ್ಟಪ್ಪ? ಇದು 5 ವರ್ಷಗಳ ಹಿಂದೆದು, ಇದು 7 ವರ್ಷಗಳ ನಂತರದ್ದು. ಟೋಟಲ್ ಎಷ್ಟಾಯಿತು? 12 ಆಯಿತು. ಎಷ್ಟಾಯಿತು? 12 ಆಯಿತು. ಒಂದದು 12 ಆಯಿತು, ಮೀರೋದು 3. 3ನ ವ್ಯಾಲ್ಯೂ ಎಷ್ಟಾಯಿತು? 36 ಆಯಿತು. 3ನ ವ್ಯಾಲ್ಯೂ ಎಷ್ಟಾಯಿತು? 36 ಆಯಿತು. ಬಟ್ ಅವ್ರು ಕೇಳಿರೋದೇನು? ಪ್ರೆಸೆಂಟು ಅಲ್ವಾ? ಇದು 36 ಯಾವುದು? 5 ವರ್ಷಗಳ ಹಿಂದೆದು. ಸೊ ಪ್ರೆಸೆಂಟ್ ಬೇಕಂದ್ರೆ ನಾವೇನು ಮಾಡಬೇಕು? 5 ವರ್ಷ ಆ್ಯಡ್ ಮಾಡಬೇಕು. ಮಾಡಿ ಮತ್ತೆ. ಸಮಜ್ ಗೈ? ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಓಕೆನಾ? ನೆಕ್ಸ್ಟು ದ ಏಜಸ್ ಆಫ್, ಇಲ್ಲಿ ನೋಡಿ, ಇಲ್ಲೇನು ಸಿಂಪಲ್ ಇಲ್ಲ. ಸ್ಪೀಡಾಗಿ ಬೇಕಾ ನಿಮ್ಗೆ? ಸ್ಪೀಡಾಗಿ ಅಂದರೆ ಸ್ಪೀಡಾಗೂ ಮಾಡೋಣ, ಯಾಕೆ ಟೆನ್ಷನ್? ನಮ್ಮ ಹುಡುಗರು ಎಲ್ಲ ತರಹದನ್ನು ಸಮೇತ ನಾನು ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಕ್ಲಿಯರ್? ಎಷ್ಟಪ್ಪ? 3:1 2:1. ಸೊ ಡಿಫ್ರೆನ್ಸ್ 1 ಡಿಫ್ರೆನ್ಸ್ 2. ಇದು 5 ವರ್ಷಗಳದ್ದು, ಇದು 7 ವರ್ಷಗಳದ್ದು ಅಲ್ವಾ? 5 ವರ್ಷಗಳ ಹಿಂದೆ, 7 ವರ್ಷಗಳ ನಂತರ. ನೆಕ್ಸ್ಟ್ ಡಿಫ್ರೆನ್ಸ್ ಈಕ್ವಲ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಇಂಟು 2 ಮಾಡಬೇಕಂದ್ರೆ 4:2 ಆಯಿತು, 3:1 ಆಯಿತು. ಸೊ ಡಿಫ್ರೆನ್ಸ್ ಆಯಿತು. ಸೊ 1ನ ವ್ಯಾಲ್ಯೂ 12, 3ನ ವ್ಯಾಲ್ಯೂ ಎಷ್ಟೇ? 36. ಇದು ಯಾವಾಗಂದು? 5 ವರ್ಷಗಳ ಹಿಂದೆದು. ಸೊ 5 ವರ್ಷ ನಾನು ಆ್ಯಡ್ ಮಾಡ್ತೀನಿ. ಎಷ್ಟಾಯ್ತು? 41. ಮುಗೀತಲ್ವಾ? ನೆಕ್ಸ್ಟ್ ದ ಏಜಸ್ ಆಫ್ ಅಮಿತ್ ಅಂಡ್ ಗೀತಾ ಆರ್ ಇನ್ ದ ರೇಷಿಯೋ 6:5 ಅಂಡ್ ದ ಸಮ್ ಆಫ್ ದೇರ್ ಏಜಸ್ ಇಸ್ 44 ಇಯರ್ಸ್. ಫೈಂಡ್ ಅಮಿತ್ ಏಜ್ ಅಂತ ಕೇಳಿದ್ದಾರೆ. ಅಮಿತ್ ಮತ್ತು ಗೀತಾ ಅವರ ವಯಸ್ಸಿನ ಅನುಪಾತವು 6:5 ಆಗಿದೆ. ಸೊ ಅಮಿತ್ ಮತ್ತು ಗೀತಾ ಅವರ ಅನುಪಾತ ಯಾವ ಥರ ಇದೆ? 6:5 ಆಗಿದೆ. ಮತ್ತು ಅವರ ವಯಸ್ಸಿನ ಮೊತ್ತ 44 ವರ್ಷಗಳಾಗಿದೆ. ಹಾಗಾದ್ರೆ ಅಮಿತ್ನ ವಯಸ್ಸು ಎಷ್ಟು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೊತ್ತ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮೊತ್ತ ಮಾಡಿದ್ರೆ ಎಷ್ಟಪ್ಪ? 11x = 44. ಕ್ಲಿಯರ್? ಸೊ 4. ನಮ್ಗೆ ಯಾರದ್ದು ಬೇಕು? ಅಮಿತ್. ಅಮಿತ್ ಅಂದ್ರೆ ಎಷ್ಟು? ಮುಗೀತಾ? ಕ್ಲಿಯರ್? ನೆಕ್ಸ್ಟ್ ನೋಡಿ, ದ ಏಜಸ್ ಆಫ್ ರೇಣು ಅಂಡ್ ಕಾಶಿಶ್ ಆರ್ ಇನ್ ದ ರೇಷಿಯೋ 9:8. ಆಫ್ಟರ್ 5 years ದ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ 10:9. ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೇರ್ ಪ್ರೆಸೆಂಟ್ ಏಜಸ್ ಅಂತ ಕೇಳಿದ್ದಾರೆ. ಓಕೆ. ಸೊ ರೇಣು ಮತ್ತು ಕಶಿಶ್ ಅವರ ವಯಸ್ಸಿನ ಅನುಪಾತ 9:8 ಆಗಿದೆ. 5 ವರ್ಷಗಳ ನಂತರ, ಇದು ಪ್ರೆಸೆಂಟು, ಇದು 5 ವರ್ಷಗಳ ನಂತರ. ಓಕೆನಾ? ಅನುಪಾತವು 10:9 ಆಗುತ್ತದೆ. ಹಾಗಾದ್ರೆ ಅವರ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ಸರ್. ಸೊ ಡಿಫ್ರೆನ್ಸ್ 1 1 ಇದೆ ಸರ್. 1ನ ವ್ಯಾಲ್ಯೂ ಎಷ್ಟಪ್ಪ? 5 ಅಂದ್ರೆ 9 ಇರೋದು 10 ಆಗುತ್ತೆ ಅಲ್ವಾ? ಸೊ ಹಾಗಾದ್ರೆ ಎಷ್ಟು ವರ್ಷ ಆಗುತ್ತೆ? 5 ವರ್ಷಗಳ ನಂತರ. ಅಂದ್ರೆ 9 ಇರೋದು 10 ಆಗ್ಬೇಕಂದ್ರೆ ಎಷ್ಟು ವರ್ಷಗಳಾಗಿದೆ? 5 ವರ್ಷಗಳ ನಂತರ. ಸೊ 9 ಇರೋದು 10 ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ? ಒಂದೇ ಜಾಸ್ತಿ ಆಗಿದೆ. ಸೊ 1ನ ವ್ಯಾಲ್ಯೂ 5 ಆಯಿತು. ಅವ್ರು ಏನು ಕೇಳಿದ್ದಾರೆ? ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಪರ್ಸೆಂಟೇಜಸ್. ಸೊ ಡಿಫ್ರೆನ್ಸ್ ಎಷ್ಟು? 1. ಸೊ 1ನ ವ್ಯಾಲ್ಯೂ ಎಷ್ಟು? 5. 9 8 ಡಿಫ್ರೆನ್ಸ್ ಎಷ್ಟು? ಒಂದೇ. ನೆಕ್ಸ್ಟ್ ದ ರೇಷಿಯೋ ಆಫ್ ದ ಏಜಸ್ ಆಫ್ ವೈಫ್ ಅಂಡ್ ಹಸ್ಬೆಂಡ್ ಈಸ್ 6:7 ಅಟ್ ಪ್ರೆಸೆಂಟ್. ಇಫ್ ದ ಸಮ್ ಆಫ್ ದೇರ್ ಏಜಸ್ ಆಫ್ಟರ್ 20 years ಫ್ರಮ್ ನೌ ಇಸ್ 92, ದೆನ್ ಫೈಂಡ್ ದೇರ್ ಪ್ರೆಸೆಂಟ್ ಏಜಸ್ ಅಂತ ಕೇಳಿದ್ದಾರೆ. ಓಕೆ ಸರ್. ಪ್ರಸ್ತುತವಾಗಿ ಪತ್ನಿ ಮತ್ತು ಪತಿಯ ವಯಸ್ಸಿನ ಅನುಪಾತ ಯಾವ ಥರ ಇದೆಯಪ್ಪ? 6:7 ಆಗಿದೆ ಸರ್. ಇಂದಿನಿಂದ 20 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತವು 92 ವರ್ಷಗಳಾಗಿದ್ದರೆ ಅವರ ಪ್ರಸ್ತುತ ವಯಸ್ಸುಗಳನ್ನು ಕ್ರಮವಾಗಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ ಸರ್, ಕಂಡುಹಿಡಿಯೋಣ, ತೊಂದರೆ ಇಲ್ಲ. ಓಕೆನಾ? ಇಲ್ಲಿ ನೋಡಿ, ಅವ್ರು ಕೊಟ್ಟಿದ್ದಾರೆ 20 ವರ್ಷಗಳ ನಂತರ. ಅಂದರೆ ಇವ್ರದ್ದು 20 ವರ್ಷಗಳ ನಂತರ, ಇವ್ರದ್ದು 21 ವರ್ಷಗಳ ನಂತರ. ಟೋಟಲ್ ಎಷ್ಟು ವರ್ಷ ಆಯಿತು? 40 ವರ್ಷ ಆಯಿತು. ಸೊ 40 ವರ್ಷ ಅಂದರೆ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಅವರು? 92.
ಸೊ ಆ 92 ಅಲ್ಲಿ ಆ 40 ತೆಗೆದ್ಬಿಟ್ರೆ ಈಗ ನಮ್ಗೆ ಏನ್ ಬಂತು, ಒರಿಜಿನಲ್ ಬಂದ್ಬಿಡುತ್ತೆ ಅಲ್ವೇನಪ್ಪ. ಸೊ ಇದು ನೋಡಿ, ಇದು ಪರ್ಸೆಂಟೇಜು. ಓಕೆನಾ, 20 ವರ್ಷಗಳ ನಂತರ ಅವ್ರು ಕೊಟ್ಟಿದ್ದಾರೆ 92. ಓಕೆನಾ, ಸೊ ಇವ್ರು 20 ವರ್ಷ, ಇವ್ರು 20 ವರ್ಷ, ಟೋಟಲ್ ಎಷ್ಟು ವರ್ಷ ಕಲಿಬೇಕು, 40 ವರ್ಷ. 40 ವರ್ಷ ನಾವು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಮ್ಗೆ ಏನು ಸಿಗುತ್ತೆ, ಪ್ರೆಸೆಂಟ್ ಸಿಗುತ್ತೆ. ಸೊ 92 ಅಲ್ಲಿ 40 ಹೋದ್ರೆ ಎಷ್ಟು ಎಷ್ಟು 52. ಕ್ಲಿಯರ್, ಇದು 6:7 ಅಲ್ವಾ. ಸೊ ಟೋಟಲ್ ಇದೆ ಎಷ್ಟು 13. ಸೊ 13ನ ವ್ಯಾಲ್ಯೂ 52 ಆಯಿತು. ಹಾಗಾದ್ರೆ ಅವ್ರು ಏನು ಕೇಳಿದ್ದಾರೆ, ಫೈಂಡ್ ದರ್ ಪ್ರೆಸೆಂಟೇಜಸ್ ಅಲ್ವಾ. ಸೊ 6 ಎಷ್ಟಾಗುತ್ತೆ, 13 4 ಜಾ 6 4 ಜಾ ಎಷ್ಟು 24. ಸ್ಟಾರ್ಟಿಂಗ್ 24 ಬರಬೇಕು, ಒಂದೇ ಆಪ್ಷನ್. ಇಲ್ಲ ನಮಗೆ 7 ಬೇಕಾ, 7 ಫೈಂಡ್ ಔಟ್ ಮಾಡೋಣ. 7 4 ಜಾ ಎಷ್ಟು 28. ಮುಗಿತಾ, ಕ್ಲಿಯರ್, ಸಿಂಪಲ್, ಕ್ಲಿಯರ್. ಇಲ್ಲ ನೋಡಿ, ನಿಮಗೆ ಆಪ್ಷನ್ ಮುಖಾಂತರ ಹೋಗ್ತೀರಾ, ಇಲ್ಲೆಲ್ಲ ಸಮೇತ 6 ಟೇಬಲ್ಲೇ ಇದೆ, 7 ಟೇಬಲ್ಲೇ ಇದೆ. ಸೊ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವು ಜಸ್ಟ್ ಏನು ಮಾಡ್ತೀರಾ, 20 ವರ್ಷ ಅಂದರೆ ಟೋಟಲ್ 40 ಇಯರ್ಸ್ ಆ್ಯಡ್ ಮಾಡಿ, ಸಿಂಪಲ್. ಇದಕ್ಕೆ 40, ಇದಕ್ಕೆ 40, ಇದಕ್ಕೆ 40. ಕ್ಲಿಯರ್. ಸೊ ಎಷ್ಟಾಯ್ತು ಇದು 52 + 40 92 ಆಯಿತು. ಇದು ಆನ್ಸರ್. ನೆಕ್ಸ್ಟ್ ನೋಡೋಣ, ನಿಮ್ಗೆ ಡೌಟ್ ಇದ್ದರೆ 39 + 40 79 ಇದಲ್ಲ. ನೆಕ್ಸ್ಟ್ ನೋಡಿ, ಇದೆಷ್ಟಾಯಿತು 91 + 40 ಜಾಸ್ತಿ ಆಗುತ್ತೆ. ಇದೆಷ್ಟಾಯಿತು 72 + 40 ಜಾಸ್ತಿ ಆಗುತ್ತೆ. ಇಷ್ಟು ಈ ಥರ ಮಾಡ್ಕೊಂಡು ಹೋಗ್ಬೋದು ಡೈರೆಕ್ಟಾಗಿ. ನಿಮ್ಗೆ ವಿತೌಟ್ ಪೆನ್ನು ಪೇಪರ್ ಬೇಕಂದರೆ ಆ ಥರ ಸೊಲ್ಯೂಷನ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್. ಇದನ್ನ ನೀವೇನು ಮಾಡ್ತೀರಾ ಅಂದರೆ HW ಮಾಡಿ ದಯವಿಟ್ಟು ಕಮೆಂಟ್ ರೂಪದಲ್ಲಿ ದಬಾ ಅಂತ ಆಗ್ಬಿಡಿ. ಕ್ಲಿಯರಾ. ಸೊ ಈಸಿ ಇದೆ. ಓಕೆನಾ, ನೆಕ್ಸ್ಟ್ ನಾವು ಬರೋಣ ಆಲ್ಜಿಬ್ರಾಗೆ. ಓಕೆನಾ, ಕ್ಲಿಯರ್. ಸೊ ಆಲ್ಜಿಬ್ರಿಂದ ಮೊದಲು ನಾವು 2 ವೇರಿಯೇಬಲ್ಸ್ ನೋಡೋಣ, ಅಂದರೆ ಎ ಮತ್ತು ಬಿ ಮಾತ್ರ ನೋಡೋಣ. ಆರ್ ಎಕ್ಸ್ ಮತ್ತು ವೈ ನೋಡೋಣ. ಆಮೇಲೆ 3 ವೇರಿಯೇಬಲ್ಸ್ ನೋಡೋಣ. ಆಮೇಲೆ x + 1/x ನೋಡೋಣ. ಕ್ಲಿಯರ್. ಹಾಂ, ಓಕೆ, ಎಲ್ಲ ನಾನು ಕ್ಲೀನಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇದೇ ಪ್ರಶ್ನೆಗಳು ಜಾಸ್ತಿ ಹೇಳಿದ್ದಾರೆ. ಓಕೆನಾ, ಇಲ್ಲಿ ನೋಡಿ, ಇಫ್ x + y = 12 and xy = 32, ಫೈಂಡ್ ದ ವ್ಯಾಲ್ಯೂ ಆಫ್ x² + y² ಅಂತ ಇದೆ. ಈ ಥರ ಪ್ರಶ್ನೆ ಕೇಳಿದ್ದಾರೆ. ಓಕೆನಾ, ಸೊ x + y 12 ಅಂತೆ, xy = 32 ಅಂತೆ. ಹಾಗಾದ್ರೆ ವ್ಯಾಲ್ಯೂ ಆಫ್ x² + y² ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕ್ಲಿಯರ್. ಇಲ್ಲಿ ನೋಡಿ, x + y ಇದೆ, xy ಇದೆ, x² + y² ಇದೆ. ಹಾಗಾದ್ರೆ ಇದು ಯಾವ ಫಾರ್ಮುಲಾ, a + b² ಆರ್ x + y² ಅಲ್ವಾ. ಶಾರ್ಟ್ಕಟ್ಟು ಹೇಳ್ತೀನಿ, ಒಂದು ನಿಮಿಷ. ಶಾರ್ಟ್ಕಟ್ಟು ಡೈರೆಕ್ಟ್ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಏನಾಗುತ್ತೆ x² + y² + 2xy ಆಗುತ್ತೆ. ಕ್ಲಿಯರ್. ನಮ್ಗೆ ಏನು ಬೇಕು, ಇದು ಬೇಕಲ್ವೇನಪ್ಪ. ಸೊ x + y ಕೊಟ್ಟಿದ್ದಾರೆ ಎಷ್ಟು 12, 12 ಸ್ಕ್ವೇರ್ ಅಲ್ವಾ. 12 ಹೋಲ್ ಸ್ಕ್ವೇರ್ ಅಂದರೆ 12 ಸ್ಕ್ವೇರ್ ಎಷ್ಟು 144 2xy ಅಂದರೆ 2 × xy ಎಷ್ಟು 32 ಅಂದರೆ ಟೋಟಲ್ ಎಷ್ಟಾಯಿತು 64 ಆಯಿತು ಅಲ್ವಾ. ಸೊ x² + y². ಕ್ಲಿಯರ್. ಸೊ ಇಲ್ಲಿ ನಮ್ಗೆ ಏನು ಬೇಕು, x² + y² ಬೇಕು. ಸೊ x² + y² ಬೇಕಂದ್ರೆ ಇದೇನಾಗುತ್ತೆ, ಆ ಕಡೆ ಹೋಗುತ್ತೆ ಅಲ್ವಾ. ಸೊ 144 ಅಲ್ಲಿ 64 ಹೋಯ್ತು ಅಂದರೆ ಆನ್ಸರ್ ಎಷ್ಟಪ್ಪ 80. ಸೊ ಆನ್ಸರ್ ಎಷ್ಟು 80. ಸೊ ಇದು ಫಸ್ಟ್ ಮೆಥಡು, ನಾವು ನಾರ್ಮಲ್ ಮಾಡೋ ಮೆಥಡು. ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಮಾಡ್ಬೋದು ಸಮ್ ಕ್ವಶನ್ಸ್ ಹೆಂಗೆ ಅಂದರೆ x + y 12 ಅಲ್ವೇನಪ್ಪ, xy 32, x² + y² ಬೇಕು ಅಂದರೆ 2 ನಂಬರ್ನ ಕೂಡಿದ್ರೆ 12 ಆಗಬೇಕು, 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 32 ಆಗಬೇಕು. ಸೊ ಆ ಒಂದು 2 ನಂಬರ್ದು ಸ್ಕ್ವೇರ್ ಎಷ್ಟು ಅಂತ ನೋಡಿ. 32 ಬೇಕಂದ್ರೆ 8 × 4 ಮಾಡಿದ್ರೆ ಆಗುತ್ತಾ. ಸರ್ ನಾವು ಯೋಚನೆ ಮಾಡ್ಬೇಕು ಎಕ್ಸಾಮಲ್ಲಿ. ಎಲ್ಲ ಕ್ವಶನ್ಸ್ ಹಿಂಗೆ ಬರಲ್ಲ, ನಾನು ಮತ್ತೆ ಹೇಳ್ತೀನಿ. ಓಕೆನಾ, 8 × 4 ಎಷ್ಟಾಯಿತು 12 ಆಯಿತು. ಸೊ 8 × 4 ಎಷ್ಟಾಯಿತು 32 ಆಯಿತು. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ 8 ಆಯಿತು, ವೈನ ವ್ಯಾಲ್ಯೂ 4 ಆಯಿತು. ಸೊ x² ಅಂದರೆ 8², y ಅಂದರೆ 4². ಟೋಟಲ್ ಎಷ್ಟಾಯಿತು 8² 64 + 4² 16. ಟೋಟಲ್ ಎಷ್ಟಾಯಿತು 80 ಆಯಿತು. ಓಕೆನಾ. ಸೊ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಅದೇ ಥರ ಎರಡನೇ ಪ್ರಶ್ನೆ ನೋಡೋಣ. ಓಕೆನಾ. ಸೊ a + b 8 ಅಂತೆ, a b 12 ಅಂತೆ. ಹಾಗಾದರೆ a² + b² ಎಷ್ಟು ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಒಂದು ವೇಳೆ 4 2 ಪುಟ್ ಮಾಡಿದ್ರೆ 6 ಆಗುತ್ತೆ ಅಲ್ಲ, 7 1 ಪುಟ್ ಮಾಡಿದ್ರೆ 8 ಆಗುತ್ತೆ. ಬಟ್ 7 × 1 7 ಆಯಿತು ಅಲ್ಲ. 6 2 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, a 6 b 2 ಎಷ್ಟಾಯಿತು 8 ಆಯಿತು. 6 × 2 ಎಷ್ಟಾಯಿತು 12 ಆಯಿತು. ಅಂದರೆ 2 ನಂಬರ್ ಕೂಡಿಸಿದ್ರೆ 8 ಆಗಬೇಕು, 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 12 ಆಗಬೇಕು ಅಲ್ವಾ. ಅವಾಗ a² + b² ಎಷ್ಟು ಅಂತ ಕೇಳಿದ್ದಾರೆ. ಸೊ ಸ್ಯಾಟಿಸ್ಫೈ ಆಗಿಬಿಟ್ಟಿದೆ. ಆದರೆ 6² + 2² ಎಷ್ಟು 6² 36, 2² ಎಷ್ಟು 4. ಸೊ ಆನ್ಸರ್ ಎಷ್ಟು 40. ಈಗ ಅರ್ಥ ಆಯ್ತಾ. ಕ್ಲಿಯರ್. ಈ ಥರ ಬಂದಿಲ್ಲ ಅಂದರೆ ದಯವಿಟ್ಟು ಫಾರ್ಮುಲಾ ಮುಖಾಂತರ ಹೋಗಿ a + b² ಮಾಡಿಸ್ತೀನಿ, ಅದನ್ನು ಮಾಡಿಸ್ತೀನಿ, ನೀವು ತಲೆ ಕೆಡಿಸ್ಕೊಳ್ಳಿ. ಸೊ a + b² =
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವೇನಪ್ಪ. ಎ ಪ್ಲಸ್ ಬಿ ಕೊಟ್ಟಿದ್ರೆ 8, 8 ಸ್ಕ್ವೇರ್ ಎಷ್ಟಾಯಿತು 64 ಇಸ್ಕೊಲ್ ಟು ನಮ್ಗೆ ಏನು ಬೇಕು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕು ಪ್ಲಸ್ 2 ಇಂಟು ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ 12, 64ಅಲ್ಲಿ 2 ಇಂಟು 12 ಎಷ್ಟಾಯಿತು 24 ಆಯಿತು. 24 ಹೋದರೆ ನಮಗೆ ಸಿಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ 64ಅಲ್ಲಿ 24 ಹೋದ್ರೆ ಎಷ್ಟು ಆನ್ಸರ್ 40. ಬೇಸಿಕ್ ಕ್ವಶನ್, ಓಕೆನಾ. ನಿಮ್ಮ ಸರ್ ಆ ಥರ ಇಲ್ಲ, ಎಲ್ಲ ಟೈಪು ಮಾಡಿಸ್ತಾರೆ. ಕ್ಲಿಯರ್. ನೆಕ್ಸ್ಟು ಸಿಂಪ್ಲಿಫೈ 3x ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಮಾಡಿಬಿಟ್ರೆ ಎನ ವ್ಯಾಲ್ಯೂ ಏನಪ್ಪ ಇಲ್ಲಿ 3x, ಬಿನ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ಓಕೆನಾ. ಸೊ ಎನ ವ್ಯಾಲ್ಯೂ ಏನು 3x ಅಂದರೆ 3x ಹೋಲ್ ಸ್ಕ್ವೇರ್ ಏನಾಗುತ್ತೆ 9x ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಎಷ್ಟು 4 ಪ್ಲಸ್ 2 ಇಂಟು ಎನ ವ್ಯಾಲ್ಯೂ ಎಷ್ಟು 3x ಮತ್ತು ಬಿನ ವ್ಯಾಲ್ಯೂ ಎಷ್ಟು 2 ಅಲ್ವೇನಪ್ಪ. ಸೊ ಏನಾಯಿತು 9x ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2 ಇಂಟು 3 6 ಆಯಿತು, 6 ಇಂಟು 12 ಆಯಿತು, ಒಂದು ಎಕ್ಸ್ ಇದೆ 12x ಆಯಿತು. ಸೊ ಆನ್ಸರ್ ಎಷ್ಟು 9x ಸ್ಕ್ವೇರ್ ಪ್ಲಸ್ 4 ಪ್ಲಸ್ 12x ಎಲ್ಲಿದೆ, ಇದು 6x ಸ್ಕ್ವೇರ್ ಅಲ್ಲ, ಇದು ಅಲ್ಲ, 9x ಸ್ಕ್ವೇರ್ 9x ಸ್ಕ್ವೇರ್ 9x ಸ್ಕ್ವೇರ್ 9x ಸ್ಕ್ವೇರ್ 12x ಬರಬೇಕು, 12x ಬಂದಿದೆ, ಇದು ಅಲ್ಲ, ಇದು ಒಂದು ಆಪ್ಷನ್. ಕ್ಲಿಯರಾ, ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ ಸಿಂಪ್ಲಿಫೈ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5 ಅಂತ ಇದೆ, ಓಕೆನಾ. ಸೊ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಇದೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಏನು ಎ ಸ್ಕ್ವೇರ್ ಮೈನಸ್ ಏನಪ್ಪ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಎ ಅಂದರೆ ಇಲ್ಲೇನು ಎಕ್ಸು, ಬಿ ಅಂದರೆ ಇಲ್ಲೇನು 5. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಏನು 5 ಅಲ್ವಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಅಂದರೆ 25. ಸೊ ಆನ್ಸರ್ ಏನು ಎಕ್ಸ್ ಸ್ಕ್ವೇರ್ ಮೈನಸ್ 20. ಕ್ಲಿಯರಾ, ರೈಟ್. ಎಲ್ಲದರಲ್ಲೂ ಸಮೇತ ನಮಗೆ ಇಲ್ಲಿ 3 ಇದೆ ಬೇಡ, ಇಲ್ಲಿ 3 ಇದೆ ಬೇಡ, 2 ಬೇಕು ಆ್ಯಂಡ್ ಮೈನಸ್ ಬೇಕು ಮಿಡಿಲಲ್ಲಿ. ಕ್ಲಿಯರ್. ನೆಕ್ಸ್ಟ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ಡೈರೆಕ್ಟ್ ಕ್ವಶನ್ ಕೇಳಿಬಿಡ್ತಾರೆ ನಾ. ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು 17 ಆದರೆ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ, ಓಕೆನಾ. ಇಲ್ಲಿ ನೋಡಿ ಯಾವುದೇ ಒಂದಕ್ಕೆ ಎಕ್ಸ್ ಪ್ಲಸ್ 1/x ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಕೇಳಿದ್ದಾರೆ ಅಂದ್ಕೊಳ್ಳಿ, ಆನ್ಸರ್ ಎನ್ ಸ್ಕ್ವೇರ್ ಮೈನಸ್ 2. ಕ್ಲಿಯರ್. ಒಂದು ವೇಳೆ ಎಕ್ಸ್ ಮೈನಸ್ 1/x ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಕೇಳಿದ್ದಾರೆ ಅಂದ್ಕೊಳ್ಳಿ, ಸೊ ಎನ್ ಸ್ಕ್ವೇರ್ ಪ್ಲಸ್ 2 ನೆನ್ಪಿಟ್ಕೊಳ್ಳಿ. ಕ್ಲಿಯರಾ. ಅದೇ ಥರ ಕ್ಯೂಬ್ ಕೇಳಿದ್ದಾರೆ ಅಂದ್ಕೊಳ್ಳಿ ಎನ್ ಕ್ಯೂಬ್ ಪ್ಲಸ್ 3n. ಸೊ ಇಲ್ಲಿಂದ ಕ್ಯೂಬ್ ಕೇಳಿದ್ದಾರೆ ಅಂದ್ಕೊಳ್ಳಿ ಎನ್ ಕ್ಯೂಬ್ ಮೈನಸ್ ಪ್ಲಸ್ ಇದ್ದರೆ ಎನ್ ಕ್ಯೂಬ್ ಮೈನಸ್ 3n, ಮೈನಸ್ ಇದ್ದರೆ ಎನ್ ಕ್ಯೂಬ್ ಪ್ಲಸ್ 3n, ಅಂದರೆ ಪ್ಲಸ್ ಇದ್ದರೆ ಮೈನಸ್, ಮೈನಸ್ ಇದ್ದರೆ ಪ್ಲಸ್ ಇಷ್ಟೇ. ಸೊ 17 ಇದೆ, ನಮ್ಗೆ ಏನು ಬರಬೇಕು ಎನ್ ಸ್ಕ್ವೇರ್ ಮೈನಸ್ 2 ಅಲ್ವಾ. ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಅಂದರೆ ಎನ್ ಸ್ಕ್ವೇರ್ ಮೈನಸ್ 2 ಅಂದರೆ 17 ಸ್ಕ್ವೇರ್ ಮೈನಸ್ 2. 17 ಸ್ಕ್ವೇರ್ ಎಷ್ಟು 289 ಸರ್, ಮೈನಸ್ 2 ಮಾಡಿದ್ರೆ ಎಷ್ಟು ಸರ್ 287. ಮುಗೀತು ಸರ್. ಕ್ಲಿಯರ್. ನೆಕ್ಸ್ಟ್ ಈಗ ರಿವರ್ಸು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 47. ಹಾಗಾದರೆ ಎಕ್ಸ್ ಪ್ಲಸ್ 1/x ಪಾಸಿಬಲ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಮಾಡೋಣ. ಹೆಂಗೆ ಮಾಡೋಣ ಅಂದರೆ ಇಲ್ಲಿ ನೋಡಿ ನಿಮ್ಗೆ ಕಾನ್ಸೆಪ್ಟ್ ಹೇಳ್ತೀನಿ, ಆಮೇಲೆ ಶಾರ್ಟ್ಕಟ್ ಹೇಳ್ಕೊಡ್ತೀನಿ, ಓಕೆನಾ. ಸೊ ಕಾನ್ಸೆಪ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇದಲ್ವಾ, ಪ್ಲಸ್ 2 47 ಪ್ಲಸ್ 2 ಎರಡು ಕಡೆನೂ ಪ್ಲಸ್ ಟು ಮಾಡಿದ್ರೆ ಇದೇನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ 1/xನ ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಲ್ಲಿ ಏನಾಗುತ್ತೆ ಅಂದರೆ 2ab ಎಕ್ಸ್ ಇಂಟು 1/x ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ 2 ಮಾತ್ರ ಉಳಿಯುತ್ತೆ, ಓಕೆನಾ. ಇಸ್ಈಕ್ವಲ್ ಟು ಎಷ್ಟಾಯಿತು 49 ಆಯಿತು. ಕ್ಲಿಯರ್. ಸೊ ಎಕ್ಸ್ ಪ್ಲಸ್ 1/x ಮಾತ್ರ ಕೇಳಿದ್ದಾರೆ. ಎಕ್ಸ್ ಪ್ಲಸ್ 1/x ಬೇಕಂದರೆ ರೂಟ್ 49. ಯಾಕೆ ರೂಟ್ 49? ಸ್ಕ್ವೇರ್ ಇರೋದು ಆ ಕಡೆ ಹೋದರೆ ರೂಟ್ ಆಗುತ್ತೆ. ಸೊ ರೂಟ್ 49ನ ವ್ಯಾಲ್ಯೂ ಎಷ್ಟು 7. ಇದು ಕಾನ್ಸೆಪ್ಟು. ಇಲ್ಲ ಸರ್ ನಮ್ಗೆ ಡೈರೆಕ್ಟ್ ಬೇಕಂದ್ರೆ ನೋಡಿ ಒಂದು ಕಂಡೀಷನ್, ಎಕ್ಸ್ ಸ್ಕ್ವೇರ್ ಕೊಟ್ಟು ಎಕ್ಸ್ ಪ್ಲಸ್ 1/x ಕೇಳಿದ್ರೆ ಸಿಂಪಲ್ ಪ್ಲಸ್ 2 ಮಾಡಿ ಸ್ಕ್ವೇರ್ ರೂಟ್ ಮಾಡಿ ಅಷ್ಟೇ, ಓಕೆನಾ. ಪ್ಲಸ್ 2 ಮಾಡಿ ಸ್ಕ್ವೇರ್ ರೂಟ್ ಮಾಡಿಬಿಡೋದೆ ಅಷ್ಟೇ. ಒಂದು ವೇಳೆ 62 ಕೊಟ್ಟಿದ್ರೆ ಪ್ಲಸ್ 2 ಮಾಡಿ ಸ್ಕ್ವೇರ್ ರೂಟ್ ಮಾಡೋದು ಅಷ್ಟೇ, ಆನ್ಸರ್ 8 ಅಲ್ವಾ. ಇಲ್ಲಿ ಏನು ಕೊಟ್ಟಿದ್ದಾರೆ 47 ಕೊಟ್ಟಿದ್ದಾರೆ, ಪ್ಲಸ್ 2 ಮಾಡಿದ್ರೆ 49 ಆಯಿತು, ರೂಟ್ 49 ಎಷ್ಟು 7. ಈ ಥರ ಮಾಡಬೇಕು. ಕ್ಲಿಯರಾ. ನೆಕ್ಸ್ಟ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ಗಿವನ್ a plus b plus c is equal to 15
and a square plus b square plus c square is equal to 83. Find ab plus bc plus ca. ಓಕೆ ಸರ್, ಹಾಗಾದರೆ ಏನು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿನೇ ಫೈಂಡ್ ಔಟ್ ಮಾಡಬೇಕಾ? ಸೊ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ನಾನು ಹೇಳ್ಬೇಕಿತ್ತು, ಇಲ್ಲಿ ತಂದಿಲ್ಲ. ನಾನು ನಿಮ್ಗೆ ನೆಕ್ಸ್ಟ್ ಒಂದು 3 ಕ್ವಶನ್ ತಂದು ಹೇಳ್ಬಿಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ರ್ಯಾಷನಲೈಸೇಷನ್ ಅವು ಇವು, ಓಕೆನಾ? ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ 15, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಕ್ವಲ್ ಟು 83, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬೇಕು ನಮಗೆ. ಸೊ ಹಾಗಾದ್ರೆ ಫಾರ್ಮುಲಾ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರು ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ. ಇದು ಫಾರ್ಮುಲಾ, ಸಿಂಪಲ್, ಏನೂ ಇಲ್ಲ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2ab ಬರುತ್ತೆ. ಇದಕ್ಕೊಂದು ಜಾಸ್ತಿ ಬಂತಲ್ಲ, ಸೊ ನಾವು ಜಾಸ್ತಿ ಮಾಡಿ ಕ್ಲಿಯರ್. ಫಾರ್ಮುಲಾಸು ನೆನ್ಪಿಟ್ಕೋಬೇಕು, ಓಕೆನಾ? ಸೊ ಎ ಪ್ಲಸ್ ಬಿ ಪ್ಲಸ್ ಎಷ್ಟು ಕೊಟ್ಟಿದ್ರೆ 15 ಸ್ಕ್ವೇರ್ ಎಷ್ಟು? 225. ನೆಕ್ಸ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎಷ್ಟು? 83 ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ. ಇದೇ ಬೇಕು ನಮಗೆ, ಇವೇನಪ್ಪ? ಸೊ 225 ಪ್ಲಸ್ ಇರೋದು ಈ ಕಡೆ ಬಂದರೆ -80 ಡಿವೈಡ್ ಬೈ, ಸೊ ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ, ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್, ಓಕೆನಾ? ಸೊ 225 ಅಲ್ಲಿ 83 ಹೋದರೆ 5 ಅಲ್ಲಿ 3 ಹೋದರೆ 2, 22 ಅಲ್ಲಿ 18 ಹೋದರೆ 14, 5 2 ಎಷ್ಟಾಯಿತು? 71 ಆಯಿತು. ಕ್ಲಿಯರಾ? ಸೊ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಕ್ಲಿಯರ್? ಸೊ ಆನ್ಸರ್ ಎಷ್ಟಾಯಿತು? 71 ಆಯಿತು. ಬೇಸಿಕ್ ಕ್ವಶನ್. ನೆಕ್ಸ್ಟ್ ನೋಡಿ, 32672 ಇಂಟು 32672 ಮೈನಸ್ 21864 ಇಂಟು 21864 ಡಿವೈಡೆಡ್ ಬೈ 10808 ಅಂತ ಇದೆ. ಇದು ಯಾವ ಥರ ಇದೆ? ಎ ಸ್ಕ್ವೇರ್ ಬಿ ಸ್ಕ್ವೇರ್ ಥರ ಇದೆ ಅಲ್ವಾ? ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ ಪಾ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದು ಕ್ಲಿಯರ್? ಸೊ ನಾವು ಕೆಳಗಡೆ ನೋಡಿದ್ರೆ ಅವ್ರೇನು 10808 ಅಂತ ಕೊಟ್ಟವ್ರೆ. ಏನು ಈ 10808 ಅಂದರೆ, ಇಲ್ಲಿ ನೋಡಿ, ಒಂದು ಎ ಪ್ಲಸ್ ಬಿ ಆದರೂ ಆಗಿರಬೇಕು, ಇಲ್ಲ ಎ ಮೈನಸ್ ಬಿ ಆದ್ರೂ ಆಗಿರಬೇಕು. ಸೊ ಎ ಪ್ಲಸ್ ಬಿ ಚೆಕ್ ಮಾಡೋಣ. 2 + 4 ಎಷ್ಟಾಗುತ್ತೆ? 6 ಆಗುತ್ತೆ. ಲಾಸ್ಟಲ್ಲಿ 6 ಇಲ್ಲ. ಸೊ ನೆಕ್ಸ್ಟ್ ಎ ಮೈನಸ್ ಬಿ ಚೆಕ್ ಮಾಡೋಣ. 2 - 4 ಅಂದರೆ 12 - 4 ಏನು? ಎಷ್ಟು? 8. ಸೊ ಇದು ಹಾಗಾದ್ರೆ ಏನು? ಎ ಮೈನಸ್ ಬಿ. ಅಂದರೆ ಇದೇನಾಗಿದೆ ಈಗ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದು ಕೆಳಗಡೆ ಬಂದಿದೆ, ಏನಾಯಿತು? ಎ ಮೈನಸ್ ಬಿ ಇಸ್ ಟು ಎ ಪ್ಲಸ್ ಬಿ. ಇದು ಕೊಟ್ಟಿದ್ದಾರೆ ಅಲ್ವೇನಪ್ಪ? ನಾವೇನು ಫೈಂಡ್ ಔಟ್ ಮಾಡಬೇಕು? ಎ ಪ್ಲಸ್ ಬಿ ಅಲ್ವಾ? ಸೊ ಎನ ವ್ಯಾಲ್ಯೂ ಇಷ್ಟು, ಬಿನ ವ್ಯಾಲ್ಯೂ ಇಷ್ಟು. ಸೊ ಪ್ಲಸ್ ಮಾಡಿದ್ರೆ ಮುಗೀತಲ್ಲ. ಸೊ ಎ ಎಷ್ಟು ಕೊಟ್ಟವ್ರೆ? 32,672. ಸೊ ಬಿ ಎಷ್ಟು ಕೊಟ್ಟವ್ರೆ? 21,864. ಪ್ಲಸ್ ಮಾಡಿ ಮತ್ತೆ 6 ಆಯಿತು, 13 ಆಯಿತು, 1 ಆಯಿತು, 5 ಆಯಿತು, 4 ಆಯಿತು, 5 ಆಯಿತು. ಸೊ ಆನ್ಸರ್ ಎಷ್ಟು? 54536. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಸೊ ಈ ಥರ ಫಾರ್ಮುಲಾಸು ದಯವಿಟ್ಟು ನೆನಪು ಇಟ್ಕೊಳ್ಳಿ. ಡೆಫಿನೆಟ್ಲಿ ಕೇಳ್ತಾರೆ. ಸ್ಕ್ವೇರಿಂದ ಕೇಳ್ಬೋದು, ಕ್ಯೂಬಿಂದ ಆದ್ರೂ ಕೇಳ್ಬೋದು, ಓಕೆನಾ? ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಸ್ಕ್ವೇರ್ ಈಸ್ ಅಂತ ಕೇಳಿದ್ದಾರೆ, ಓಕೆನಾ? ಫಾರ್ಮುಲಾ ಏನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸೊ ಈ ಥರ ಟೋಟಲ್ 4 ಫಾರ್ಮುಲಾ ಬರುತ್ತೆ. ದಯವಿಟ್ಟು ಅದನ್ನು ನೆನಪಿಟ್ಕೋಬೇಕು, ಇಲ್ಲಾಂದರೆ ಕಷ್ಟ. 1 ಮಾರ್ಕ್ ಹೋಗ್ಬಿಡುತ್ತೆ. ಪಕ್ಕ ಹೇಳ್ತೀನಿ, ಪಕ್ಕ ಕೇಳ್ತಾರೆ. 20 ಕ್ವಶನ್ ಆದರೂ ಕೇಳ್ತಾರೆ. ಎಷ್ಟು ಶಿಫ್ಟ್ ಇದೆಯೋ ಅದರಲ್ಲಿ ಟೋಟಲ್ 20 ಕ್ವಶನ್ ಆದ್ರೂ ಕೇಳ್ತಾರೆ, ಓಕೆನಾ? ಸೊ ಅವ್ರು ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0. ಸೊ ಇದೆಲ್ಲನೂ ಏನಾಗುತ್ತೆ? 0 ಆಗುತ್ತೆ. ಯಾವಾಗಲೂ ಸಮೇತ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಇದೆಲ್ಲನೂ ಸಮೇತ 0 ಆಗುತ್ತೆ. ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಈಗ ಏನು ಮಾಡ್ಬೇಕು ಮತ್ತೆ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಸ್ ಈಕ್ವಲ್ ಟು 3abc ಆಯ್ತು ಅಲ್ವೇನಪ್ಪ? ಸೊ ಮೈನಸ್ 3abc ಇರೋದು ಈಸ್ ಈಕ್ವಲ್ ಟು 3abc ಆಗುತ್ತೆ. ಯಾವುದೇ ಒಂದು ಕೊಡಲಿ, ಎ ಪ್ಲಸ್ ಬಿ ಪ್ಲಸ್ ಈಸ್ ಈಕ್ವಲ್ ಟು 0 ಆದರೆ ನಮ್ಗೆ ಏನು ಬರುತ್ತೆ? ಫಾರ್ಮುಲಾ ಇದು ಬರುತ್ತೆ. ಬಟ್ ಅವ್ರು ಕೇಳಿರೋದು ಏನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಸ್ಕ್ವೇರ್ ಅಲ್ವೇನಪ್ಪ? ಇಲ್ಲಿ ಹೋಲ್ ಸ್ಕ್ವೇರ್ ಮಾಡಿದ್ದಾರೆ, ಮತ್ತು ಇಲ್ಲಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ಮುಗೀತು, ಸಿಂಪಲ್, ಓಕೆನಾ? ಸೊ 3 ಸ್ಕ್ವೇರ್ ಎಷ್ಟು? 9. ಎ ಸ್ಕ್ವೇರ್ ಎಷ್ಟು? ಎ ಸ್ಕ್ವೇರ್. ಬಿ ಸ್ಕ್ವೇರ್ ಎಷ್ಟು? ಬಿ ಸ್ಕ್ವೇರ್. ಸಿ ಸ್ಕ್ವೇರ್ ಎಷ್ಟು? ಸಿ ಸ್ಕ್ವೇರ್. ಸೊ ಆನ್ಸರ್ ಎಷ್ಟಾಯಿತು? 9a ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ನಾನು ನಿಮಗೆ ಆಲ್ಜಿಬ್ರಾದಲ್ಲಿ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀನಿ, ಓಕೆನಾ? ಇದು ರಿವಿಷನ್, ಓಕೆನಾ? ಸೊ ನೆಕ್ಸ್ಟು ಸೇಮ್ ಟೈಪ್ ಆಫ್ ಕ್ವಶನ್ ನೋಡಿ.
ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ಕೊಲ್ ಟು 0. ಇಲ್ಲಿ ಏನು ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ಕೊಲ್ ಟು 0. ಸೊ ಏನು ಚೇಂಜ್ ಆಗಿದೆ, ಲೆಟರ್ ಚೇಂಜ್ ಆಗಿದೆ, ವೇರಿಯಬಲ್ ಅಷ್ಟು ಓಕೆನಾ. ಸೊ ಎಕ್ಸ್ ವೈ ಜೆಡ್ ಇಸ್ ಈಕ್ವಲ್ ಟು 21 ಹಾಗಾದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಸೇಮ್ ಫಾರ್ಮುಲಾ ನೋಡಿ ನಿಮ್ಗೆ ಹೇಳ್ಕೊಡ್ತೀನಿ. ಮೈನಸ್ 3xyz ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಸಿ ಅಲ್ವಾ. ಸೊ ಇದು 0 ಆಗುತ್ತೆ. 0 ಇಂಟು ಎನಿಥಿಂಗ್ ಏನಾಗುತ್ತೆ, 0 ಆಗುತ್ತೆ. ಕ್ಲಿಯರ್. ಸೊ ಯಾವಾಗಲೂ ಸಮೇತ ನಾನು ಇಷ್ಟೊತ್ತು ನಿಮ್ಗೆ ಹೇಳ್ತಿದ್ದೆ ಅದನ್ನೇ ಮತ್ತೆ ಹೇಳ್ತೀನಿ. ಇನ್ನು ಏನು ಹೇಳಿದ್ದೆ, 0 ಅಂದರೆ ನಮ್ಗೆ ಏನು ಸಿಗುತ್ತೆ, ಡೈರೆಕ್ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3ab ಇಸ್ ಈಕ್ವಲ್ ಟು ಎಲ್ಲಾನು 0 ಆಗುತ್ತೆ. ಐ ಮೀನ್ 3xy ಓಕೆನಾ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಪ್ಲಸ್ 3xyz ಆಗುತ್ತೆ. ಸೊ ಮೈನಸ್ ಇರೋದು ಈ ಕಡೆ ಬಂದರೆ 3xyz ಆಗುತ್ತೆ. ಅವ್ರು ಏನು ಕೇಳಿದ್ದಾರೆ, ಇದು ಕೇಳಿದ್ದಾರೆ. ಸೊ ಮಾಡಿ 3 ಇಂಟು xyzನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 21. ಸೊ ಟೋಟಲ್ ಎಷ್ಟಾಯಿತು, 63. ಹಾಕ್ರಿ 63 ಮುಗೀತು. ಕ್ಲಿಯರ್, ಇಷ್ಟೇನಾ ಓಕೆನಾ. ಸೊ ಇಷ್ಟು ಇವತ್ತು ಒಂದು ಸೆಷನಲ್ಲಿ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಇನ್ನು ಒಳ್ಳೊಳ್ಳೆ ಪ್ರಶ್ನೆಗಳು ಬರುತ್ತೆ, ನಿಮಗೆ ಒಳ್ಳೆ ರಿವಿಷನ್ ಆಗಿಬಿಡುತ್ತೆ ಒಟ್ಟು ಓಕೆನಾ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಯಾವ ಥರ ಅನಿಸ್ತು ಅಂತೇಳಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸೊ ಒಂದು ವೇಳೆ ಈ ಕ್ಲಾಸ್ದು PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆನಾ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.